बचाओ बचाओ जी राम जी हटाओ हटाओ मनरेगा बचाओ बचाओ ನಮ್ಮ ಸಂವಿಧಾನದಲ್ಲಿ ಉದ್ಯೋಗ ಮೂಲಭೂತ ಹಕ್ಕಾಗಿಲ್ಲ. ಉದ್ಯೋಗ ಮೂಲಭೂತ ಹಕ್ಕಾಗಬೇಕು ಅಂತ CPIM ಪಕ್ಷ ಅನೇಕ ವರ್ಷದಿಂದ ಹೋರಾಟ ಮಾಡ್ತಾ ಬಂದಿದ್ದೀವಿ. ಆದರೂ ಕೇಂದ್ರದಲ್ಲಿ ಇಲ್ಲಿವರೆಗೂ ಆಡಳಿತದಲ್ಲಿದ್ದವರು ಇದನ್ನ ಮೂಲಭೂತ ಹಕ್ಕಾಗಿ ಸಂವಿಧಾನದಲ್ಲಿ ಸೇರಿಸಲಿಲ್ಲ. ಇದು ಭಾರತ ದೇಶಕ್ಕೆ ಮಾಡಿದಂತ ಕಾಂಗ್ರೆಸ್ ಮತ್ತು ಬಿಜೆಪಿ ಇಲ್ಲಿವರೆಗೆ ಕೇಂದ್ರದಲ್ಲಿ ಆಳ್ವಿಕೆ ಮಾಡಿದಂಥವ್ರು ಎಲ್ಲರೂ ಮಾಡಿದಂತ ಬಹುದೊಡ್ಡ ದ್ರೋಹ. ಭಾರತ ದೊಡ್ಡ ದೇಶ, ದೊಡ್ಡ ಮಟ್ಟದ ಜನಸಂಖ್ಯೆ ಇರುವಂತಹ ದೇಶ. ಉದ್ಯೋಗ ಸೃಷ್ಟಿಯೇ ಇಲ್ಲಿಯ ಚುನಾವಣೆಯಲ್ಲಿ ಗೆದ್ದು ಹೋದಂತ ಸರ್ಕಾರದ ಆದ್ಯ ಕರ್ತವ್ಯ ಆಗಬೇಕು. ಆಶ್ಚರ್ಯ ನೋಡ್ರಿ, ಬಿಜೆಪಿ ಸರ್ಕಾರ ಬಂದಾಗಿಂದ 1 ಕೋಟಿ ವರ್ಷಕ್ಕೆ 2 ಕೋಟಿ ಉದ್ಯೋಗ ಕೊಡ್ತೀವಿ ಅಂತ ಹೇಳಿದವರು 2 ಲಕ್ಷ ಅಲ್ಲ 2,000 ಎಂಥದ್ದು ಉದ್ಯೋಗ ಕೊಟ್ಟಿಲ್ಲ. ಉದ್ಯೋಗ ಕೊಡ್ರಿ ಅಂದ್ರೆ ಪಕೋಡ ಮಾಡ್ರಿ ಅಂತ ಹೇಳಿದ್ರು ಯುವಜನರಿಗೆ. ಈಗ ಏನ್ ಹೇಳ್ತಾರ ಅವರು? ಉದ್ಯೋಗ ಖಾತ್ರಿ ಅನ್ನದೇ ಇರಬಾರ್ದು. ಯಾದಿಲ್ಲ, ನಾನು ನೆನ್ಪು ಮಾಡ್ಲಿಕ್ಕೆ ಇಷ್ಟಪಡ್ತೀನಿ. ಯಾರು ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆದ ಕೂಡಲೇ ಹೇಳಿದಂತ ಮೊದಲನೇ ಅವರ ಸ್ಲೋಗನ್ ಏನು ಅಂದ್ರ, ಉದ್ಯೋಗ ಖಾತ್ರಿಯಲ್ಲಿ ಭ್ರಷ್ಟಾಚಾರ ಅದ, ನಾವು ಬಂದ್ ಮಾಡ್ತೀವಿ. ಹೋರಾಟ ಶುರುವಾಯ್ತು, ಬಂದ್ ಮಾಡಿದ್ರೆ ಜನ ಓಟ್ ಹಾಕಲ್ಲ ಅಂತ ಗೊತ್ತಾಗಿ ಉಳಿಸಿದ್ರು. ಆವತ್ತಿನಿಂದ ಯೋಚನೆ ಮಾಡಿದ್ರು, ಇರಬೇಕು ಇದು, ಆದ್ರ ಒಳಗೆ ಖೋಖಲಾ ಮಾಡಬೇಕು. ಯಾವ ರೀತಿ? ಸಂವಿಧಾನದ ಕವರ್ ಇರಬೇಕು, ಸಂವಿಧಾನದ ಒಳಗಡೆ ಖೋಖಲಾ ಮಾಡಬೇಕು. ಅವ್ರದ್ದು ಅದೇ ಅಜೆಂಡಾ. ಹಂಗಾಗಿ ಈಗ ಅವರು ಈ ಸಾರಿ VBG ರಾಮ್ಜಿ ಅಂತ ತಗೊಂಡು ಬಂದಾರ. ಅವರೇ ಹೇಳ್ಬೇಕು, ರಾಮ್ ಅನ್ನೋದನ್ನ ಸೆಟ್ ಮಾಡುವ ಸಲುವಾಗಿ ಈ ಸರ್ಕಸ್ ಮಾಡ್ಯಾರ. ಅರೆ ವಾ! ದ್ವೇಷ್, ಅಸಹನೆ ಮತ್ತು ಮಹಾತ್ಮ ಗಾಂಧೀಜಿ ಅವರನ್ನ ವಿರೋಧ ಮಾಡುವ ಅವರ ಷಡ್ಯಂತ್ರ ಈ ರೀತಿ ವ್ಯಕ್ತ ಆಗ್ಯದ. ಇಷ್ಟು ಸರ್ಕಸ್ ಯಾಕೆ ಮಾಡಿದಿರಿ ನೀವು? ಯಾವ ರಾಮನ ಹೇಳ್ತಿದ್ದೀರಿ? ನಮ್ಮ ವಾಲ್ಮೀಕಿ ರಾಮ ಅಲ್ಲ ನಿಮ್ಮ ರಾಮ. ಮಹಾತ್ಮ ಗಾಂಧೀಜಿ ಅವರಿಗೆ RSS ನ ನಾಥುರಾಮ್ ಗೋಡ್ಸೆ ಕೊಲೆ ಮಾಡಿದಾಗ ಮಹಾತ್ಮ ಗಾಂಧೀಜಿ ಉಸಿರು ಕೊನೆ ಮಾತಿತ್ತು, ಹೇ ರಾಮ್. ಅರ್ಥ ಏನು? ಮಹಾತ್ಮ ಗಾಂಧೀಜಿಯ ರಾಮ್ ಬೇರೆ, ಬಿಜೆಪಿಯ ಗೋಡ್ಸೆ ರಾಮ್ ಬೇರೆ. ಬಿಜೆಪಿಯ ರಾಮ್ ಶ್ರೀರಾಮ್, ಮಹಾತ್ಮ ಗಾಂಧೀಜಿಯ ರಾಮ್ ಹೇ ರಾಮ್. ಹೇ ರಾಮನನ್ನ ಕೊಲೆ ಮಾಡಿ ಮಹಾತ್ಮ ಗಾಂಧಿ ಹೆಸರನ್ನ ತೆಗೆದು ಅದರಲ್ಲಿ ಇವರ ಎಲೆಕ್ಷನ್ಗೆ ಬಳಕೆ ಆಗಲಿ ಅಂತ ಜಿ ರಾಮ್ ಅನ್ನುವ ಹೆಸರನ್ನ ಇಟ್ಟಿದ್ದಾರೆ. ನಾವು ಇದನ್ನ ಅವರಿಗೆ ಹೇಳ್ತೀವಿ, ಇಂಥ ಸರ್ಕಸ್ ಅನ್ನ ಬಿಡ್ರಿ. ಈ ರೀತಿ ನೀವು ರಾಮ ದ್ರೋಹಿ ಕೆಲಸ, ಹೇ ರಾಮ್ ದ್ರೋಹಿ ಕೆಲಸ, ಮಹಾತ್ಮ ಗಾಂಧಿ ವಿರೋಧಿ ಕೆಲಸ ಬಿಟ್ಟಾಕ್ರಿ. ಎರಡನೇದು, ಈ ದೇಶದ ಇಡೀ ಸಂಪತ್ತನ್ನ ಯಾವ ರೀತಿ ಮಾಡ್ಯಾರ ನಾವು ಇದ್ರಲ್ಲಿ ಅಂಕಿ ಸಂಖ್ಯೆ ಸಹಿತ ಕೊಟ್ಟಿದೀವಿ. ಭಾರತ ದೇಶ ಅನ್ನೋದನ್ನ ಎಷ್ಟು ಬಡತನಕ ಹಾಕ್ಯಾರ. 2014ನೇ ಇಸ್ವಿಯಲ್ಲಿ ಭಾರತದ ಸ್ಥಾನ ಬಡತನದ ಸೂಚ್ಯಾಂಕದಲ್ಲಿ 55ನೇ ಸ್ಥಾನ ಇತ್ತು. 10 ವರ್ಷದ ತರುವಾಯ 105ನೇ ಸ್ಥಾನಕ್ಕೆ ಭಾರತದ ಬಡತನ ಬಂದಿದೆ. ದಯವಿಟ್ಟು ನನ್ನ ಮಾತು ಗೌರವದಿಂದ ಕೇಳಬೇಕಾಗಿ ವಿನಂತಿ. 10 ವರ್ಷದಲ್ಲಿ ನರೇಂದ್ರ ಮೋದಿ ಅವರು ಈ ದೇಶದ ಒಟ್ಟು ಆದಾಯದ 40% ಇನ್ಕಮ್ ಅನ್ನ ಅದಾನಿ ಅಂಬಾನಿ ಅವರಿಗೆ ಕೊಟ್ಟಿದ್ದಾರ. ಅದಾನಿ ಅಂಬಾನಿ ಇನ್ಕಮ್ ಸಹಸ್ರ ಪಟ್ಟು ಹೆಚ್ಚಾಗ್ಯದ. ಭಾರತ 55ನೇ ಸೂಚ್ಯಾಂಕ ಸ್ಥಾನದಲ್ಲಿ ಇದ್ದಿದ್ದನ್ನ 105ನೇ ಸ್ಥಾನಕ್ಕೆ ತಳ್ಳಲ್ಪಟ್ಟದ. ಭಾರತ ಬಡತನದಲ್ಲಿ, ನಿರುದ್ಯೋಗದಲ್ಲಿ, ಹಸಿವಿನಲ್ಲಿ ಒದ್ದಾಡ್ಲತ್ತದ. ಅವರ ಕಣ್ಣು ಈಗ ಉದ್ಯೋಗ ಖಾತ್ರಿ ಕಾಯ್ದೆ ಮೇಲೆ ಅವರು ತಿದ್ದುಪಡಿ ತಂದಿದ್ದಾರೆ, ಮಸೂದೆ ಮಂಡನೆ ಮಾಡಿದ್ದಾರೆ. ಆಲ್ರೆಡಿ ಮಸೂದೆ ಒಳಗೆ ಏನದ? ಮೊದಲಿನ ಉದ್ಯೋಗ ಖಾತ್ರಿ ಕಾಯ್ದೆಯಲ್ಲಿ, ಒಂದೇ ನಿಮಿಷ ನಾನು ಹೇಳ್ತೀನಿ, ಇದನ್ನ ಎಲ್ರಿಗೂ ಗೊತ್ತಾಗಬೇಕು. ಮೊದಲಿನ ಕಾಯ್ದೆಯಲ್ಲಿ ಅಧಿಕಾರ ವಿಕೇಂದ್ರೀಕರಣದ ಪಂಚಾಯತ್ ರಾಜ್ ವ್ಯವಸ್ಥೆ, ಗ್ರಾಮ ಪಂಚಾಯತ್ದು ಮುಖ್ಯ ಪಾತ್ರ ಇತ್ತು. ಅವರು ಗ್ರಾಮ ಸಭಾ ಮಾಡಿ ಎಷ್ಟು ಬೇಕಷ್ಟು ಯೋಜನೆಗಳನ್ನ ಮಾಡಿ ಎಲ್ರಿಗೂ ಕೆಲಸ ಕೊಡ್ತಿದ್ರು. ಕಾಯ್ದೆ ಒಳಗಿತ್ತು, ನೀವು ಫಾರಂ ನಂಬರ್ 6 ಕೊಟ್ಟಿದ 15 ದಿವಸದ ಒಳಗಾಗಿ ಕೆಲಸ ಕೊಡ್ಲೇಬೇಕು ಅನ್ನೋ ಕಡ್ಡಾಯ ಇತ್ತು. ಈಗ ಇವ್ರು ಹೇಳ್ತಾರ, ನೋ ನೋ ನೋ, ಗ್ರಾಮ ಪಂಚಾಯತ್ ಏನು ಕೆಲಸ ಇಲ್ಲ, ಸೆಂಟ್ರಲ್ ಗವರ್ಮೆಂಟ್ ನವರು ಯಾವ ಕೆಲಸ ತಗೋಬೇಕು ಅಂತ ಹೇಳ್ತೀವಿ, ಯೋಜನೆ ನಾವೇ ಮಾಡ್ತೀವಿ, ನಾವು ರೊಕ್ಕ ಕೊಟ್ರೆ ತಗೋಬೇಕು, ಇಲ್ದ್ರಿ ಇಲ್ಲ. ಹೆಚ್ಚು ಕೆಲಸ ಬೇಕು ಅಂದ್ರ ರಾಜ್ಯ ಸರ್ಕಾರದವ್ರು ಕೊಡ್ರಿ, ನಾವಿದನ್ನ ಕೊಡಲ್ಲ. ಅರ್ಜಿ ಹಾಕದವರಿಗೆಲ್ಲ ಕೆಲಸ ಕೊಡಬೇಕು ಅಂತ ಕಂಡೀಷನ್ ಇಲ್ಲ. ಹಾಗಾಗಿ ಇಡೀ ಉದ್ಯೋಗ ಖಾತ್ರಿ ಕಾಯ್ದೆ ಅನ್ನೋದನ್ನೇ ಮೂಲದಲ್ಲಿ ಅಪ್ರಸ್ತುತ ಮಾಡಿ ಕಿತ್ತಿ ಬೀಸಾಕಿ ಇವತ್ತಿನ ದಿನ ಜಿ ರಾಮ್ಜಿ ತರಲಿಕ್ಕೆ ಹೊರಟಿದಾರ. ಉದ್ಯೋಗ ಖಾತ್ರಿ ಕಾಯ್ದೆಯನ್ನ ತೆಗೆಯುವ ಮೂಲಕ ನನ್ನ ಕೊನೆಯ ಮಾತು ಹೇಳ್ತಾ ಇದ್ದೀನಿ, ಭಾರತ ದೇಶದ ಸಹಸ್ರ ಸಂಖ್ಯೆಯ ರೈತರು, ಕಾರ್ಮಿಕರು, ಮಹಿಳೆಯರು, ಈ ದೇಶದ ಸಂಪತ್ತನ್ನ ಸೃಷ್ಟಿ ಮಾಡಿದವರು, ಅವರಿಗೆ ನೀವು ಉಪವಾಸ ಹಾಕುವಂತ ಕೆಲಸವನ್ನ ಮಾಡ್ತಾ ಇದ್ದೀರಿ.
CPIM ಪಕ್ಷ ಇದನ್ನ ತೀವ್ರವಾಗಿ ವಿರೋಧ ಮಾಡ್ತದೆ. ಇಮ್ಮಿಡಿಯೇಟ್ ಈ ಮಸೂದೆ VBG ರಾಮ್ಜಿ ಮಸೂದೆ ವಾಪಸ್ ತಗೋಬೇಕು. ಹಿಂದಿನ ಮನ್ರೇಗಾ ಉಳಿಸಬೇಕು. ಮನ್ರೇಗಾದಲ್ಲಿ 200 ದಿನ ಕೆಲಸ ಕೊಡಬೇಕು ಮತ್ತು 600 ರೂಪಾಯಿ ಕೂಲಿಯನ್ನ ಕೊಡಬೇಕು. ನಾವು ಇದಕ್ಕೆ ಸ್ಟಿಕ್ಕರ್ ಆಗಿದ್ದೀವಿ. ಅವ್ರು ಹೇಳ್ತಾರ 125 ದಿನ, 125 ಅಲ್ಲ 300 ದಿನ ಹೆಚ್ಚು ಮಾಡಿದ್ರು ಕೆಲಸ ಸಿಗಲ್ಲ ಅಲ್ಲಿ ಅಂತದ್ ಮಾಡಿದೀವಿ. ನಾವು ವೇತನ ಹೆಚ್ಚು ಮಾಡಿದೀವಲ್ಲ ಅಂತೀವಿ, ನೀವು ರೊಕ್ಕನೇ ಕೊಡಲ್ಲ. ನೀವು ಎಷ್ಟು ವೇತನ ಹೆಚ್ಚು ಮಾಡಿದ್ರು ಏನು? ಅರೆ ವಾ, ಭಾರತ ದೇಶದ ಬೆನ್ನಲ್ಲಿ ಚೂರಿ ಹಾಕುವ ಕೆಲಸ ಈ VBG ರಾಮ್ಜಿ ಕೆಲಸ ಮಸೂದೆಯಲ್ಲಿ ಬರ್ಕೊಂಡಿದ್ದಾರ. ಇದು ಯಾವತ್ತೂ ನಾವು ಒಪ್ಪೋದಿಲ್ಲ. ಭಾರತದ ಸಮಸ್ತ ಜನತೆ ಒಪ್ಪೋದಿಲ್ಲ. ರಿಜೆಕ್ಟ್ ಮಾಡ್ತಾ ಇದ್ದೀವಿ, ತಿರಸ್ಕರಿಸ್ತಾ ಇದ್ದೀವಿ. ವಾಪಸ್ ಆಗಬೇಕು ಮಸೂದೆ. ಹಳೆಯ ಮನ್ರೇಗಾ ಇನ್ನೂ ಸ್ಟ್ರೆಂಥನ್ ಮಾಡಿ ಬಲಿಷ್ಠಗೊಳಿಸಿ ಜಾರಿಯಲ್ಲಿ ಇಡಬೇಕು. ये जो सेंट्रल गवर्नमेंट अभी मनरेगा को खत्म करने के बारे में सोच रहा है, उसको खत्म करके उसके जगह पे जो VBG रामजी लाने के बारे में सोच रहा है, दोनों का बहुत अंतर है दोनों में. अब तक मनरेगा ये बोलता था कि जो लोग काम के लिए एप्लीकेशन डालेंगे, जो फॉर्म नंबर 6 डालेगा, उन सबको 15 दिनों के अंदर काम देना पड़ेगा. ये लॉ है. जो हमारा मनरेगा है वो लॉ है. अभी ये जो ला रहे हैं वो एक स्कीम की तरह है. ये स्कीम, ये अभी जो नया VBG रामजी जो बोलते हैं उसमें ये बोलते हैं कि हम 125 दिन आपको काम देंगे, पर ये गारंटी नहीं है कि काम कब देंगे, कितना लोगों को देंगे, ये गारंटी नहीं है. अब तक जो हमारे गांव में हम लोग मनरेगा में काम करते थे, ये पंचायती के विभाग में आता था. जहां जहां पे काम है वहां पे काम दिया जाता था. जितने लोग अर्जी फॉर्म नंबर 6 डालते हैं सबको काम 15 दिनों के अंदर मिल जाता था. अभी सेंट्रल गवर्नमेंट ये बता रहा है कि ये जो अभी नया स्कीम है उसके अंदर जो सेंट्रल गवर्नमेंट बोलेगा उसी टाइम पे काम मिलेगा. ये नहीं है कि जब जरूरतमंद जो हमारे किसान है, कूली कार्मिक लोग हैं, उन सबको जब काम चाहिए तब वो ये काम नहीं देंगे. तब ये काम देंगे सिर्फ जब उनका मन होगा. उनको देने के लिए उनका टाइम या उनके पसंद, उनका मन के बारे में जो मन की बात बोलते हैं हमारे नरेंद्र मोदी जी, तो उनके मन के मुताबिक एक काम भी चलेगा. जो अभी हम इंडिया में जितने सारे, अगर हम मनरेगा की एक फील्ड पे अगर हम जाएंगे वहाँ पे युवा लोग भी काम कर रहे हैं, क्योंकि बाहर उनको काम नहीं मिल रहा है. डिग्री खत्म हुआ है, ITI खत्म हुआ है, उनका PG PhD खत्म करे, सो बच्चे युवा वहाँ पे काम कर रहे. या वहाँ जहाँ पे ये बोला गया था कि हर साल 2 करोड़ काम हम देंगे आपको, जो आप पास आउट होके आ जाएंगे, जो युवा लोग हैं, आपको 2 करोड़ नौकरियां मिलेगा. इस 10 साल में पूरे 2000 या 2 लाख जो भी हम नंबर निकालेंगे, एक सेंट्रल गवर्नमेंट की तरफ से हमारे लिए काम नहीं मिला है. आज जो कुछ भी हमारा मनरेगा काम था, जहाँ पे ये गारंटी था कि हाँ हम जाएंगे, काम करेंगे, थोड़ा बहुत हमें पैसा मिलेगा, हमारा घर चलेगा, हमारा पेट भरेगा, तो उस पेट पे भी लात मारने के लिए ये सेंट्रल गवर्नमेंट आज काम कर रहा है. तो ये जो VBG रामजी मसूदा लाना चाहते हैं उसका हम कड़ी विरोध करते हैं. उसको सेंट्रल गवर्नमेंट वापस लेना ही पड़ेगा. और इसके साथ जो हमारा मनरेगा पहले से जो था वही मनरेगा उनको कंटिन्यू करना पड़ेगा. विद द कंडीशन, हम पहले भी यही बोल रहे थे कि उनका हमारा पगार जो है वो 600 रुपए को बढ़ाना पड़ेगा और काम जो है 200 दिनों के लिए बढ़ाना पड़ेगा. हमारे जो लोग हैं, हमारे किसान लोग हैं, उनका जो अभी ये नेता लोग हैं वो ये बोलता है कि हमारा देश किसानों का देश है. तो जिस किसान के बारे में आप बात करते हो, सिर्फ अपने एजेंडा बनाते हो, अपने इलेक्शन के टाइम पे उस किसान के मौत का कारण आप बनने के लिए तैयार हो रहे हो. तो ये हम हरगिज नहीं होने देंगे. जो आप मनरेगा काम है जो सिर्फ ग्रामीण जगह पे है, वो कायदा हम नगर को भी, सिटी को भी लाने के लिए डिमांड रखते हैं. क्योंकि आज निरुद्योग बढ़ गया है, यहाँ हमारे बहुत युवा काम के लिए बैठे हुए. तो ये जो मनरेगा है ग्रामीण और नगर दोनों के जगह बढ़ाकर जो VBG रामजी है वो वापस लेना ही पड़ेगा.